ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ಲಿ ಮ್ಯಾರೇಜ್ ಆಗೋರು ಪ್ರಪೋಸಲ್ಗಳು ಕಳಿಸ್ತಾ ಹೋಗ್ತಾರೆ. ಜೊತೆಗೆ ಸಿಂಗಲ್ ಆಗಿರ್ತಕ್ಕಂಥವರು ಕೂಡ ಫ್ರೆಂಡ್ಶಿಪ್ನ ಮಾಡೋದಕ್ಕೆ ಲೇಡೀಸ್ಗಳು ಪ್ರಪೋಸಲ್ ಕಳಿಸ್ತಾರೆ. ಇವತ್ತು ಅನು ಪಾಟೀಲ್ ಅಂತ ಗಂಡ ಬಿಟ್ಟಿರ್ತಕ್ಕಂಥ ಕಾರಣಗಳಿಂದ ಎರಡನೇ ಮದುವೆ ಆಗೋದಕ್ಕೆ ಒಬ್ಬ ಹುಡುಗ ತಿಳಿಸಿ ಅಂತ ಪ್ರಪೋಸಲ್ ಕಳಿಸಿದ್ದಾರೆ. ಇವರ ಮಾಹಿತಿ ಎಲ್ಲರೂ ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಹೆಸರು ಅನು ಪಾಟೀಲ್. ಇವರ ಜಾತಿ ಬಂದ್ಬಿಟ್ಟು ಗೌತಮಿ ಜನಾಂಗದ ಒಬ್ಬ ಹೆಣ್ಣು ಮಗಳಾಗಿರ್ತಾರೆ. ಇವರ ವಯಸ್ಸು ಬಂದು 35 ವರ್ಷ. ಗಂಡ ಬಿಟ್ಟು ಸುಮಾರು 2 ವರ್ಷ ಆಗಿದೆ. ಸುಖ ಬಯಸಿ ಬಂದಿದ್ದೇನೆ, ಒಂಟಿ ಜೀವನ ಸಾಕಾಗಿದೆ. ಪ್ರಸ್ತುತ ನನಗೆ ಗಂಡಸಿನ ಸುಖ ನೀಡುವಂತಹ ಒಬ್ಬ ಹುಡುಗ ಬೇಕಾಗಿದ್ದಾರೆ ಅಂತ ಅಷ್ಟು ಪಿನ್ ಟು ಪಿನ್ ಡೀಟೇಲ್ ಆಗಿ ಕಳಿಸಿದ್ದಾರೆ ಈ ಒಂದು ಅನು ಪಾಟೀಲ್ ಅವರು. ಆ್ಯಂಡ್ ಅವರ ಫೋಟೋ ಕೂಡ ನಾನು ತೋರಿಸ್ತಿದ್ದೀನಿ, ನೋಡ್ಕೊಂಬಿಡಿ ಫೋಟೋ ಯಾವ ರೀತಿಯಲ್ಲಿದ್ದಾರೆ ಅಂತ. ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಮುಂದೆ ಕಂಟಿನ್ಯೂಸ್ ಆಗಿ ನೋಡಿ ಸ್ನೇಹಿತರೆ. ಇವರ ಅಡ್ರೆಸ್ ಕೂಡ ಕೊಡ್ತೇನೆ. ಆ್ಯಂಡ್ ಬನ್ನಿ, ಇವಾಗ ಇವರಿಗೆ ಹುಡುಗ ಈ ರೀತಿ ಇರಬೇಕಂತೆ. ಮೊದಲನೇದಾಗಿ ನನ್ನ ಜೊತೆ ಅವರು ಎರಡನೇ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ಳಬೇಕು. ಏನೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪ್ರಸ್ತುತ ಮನೆಯಲ್ಲೂ ಕೂಡ ಹೇಳಬೇಕು, ಎಲ್ಲರೂ ಕೂಡ ಹೇಳಬೇಕು, ನಾನು ಇವ್ರ ಜೊತೆ ಎರಡನೇ ಸಂಬಂಧ ಒಂದು ಬೆಳೆಸ್ತಿದ್ದೀನಿ ಅಂತ ಓಪನ್ ಅಪ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನನ್ನ ಜೊತೆಗೆ ಯಾವಾಗಲೂ ಕೂಡ ಕಾಲ್, ಮೆಸೇಜ್, ನೈಟ್ 10 ಗಂಟೆ ಮೇಲ್ಗಡೆ ವೀಡಿಯೋ ಕಾಲ್ ಎಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರಿಗೂ ಕೂಡ ಭಯ ಪಡಬಾರ್ದು. ಸೆಕೆಂಡ್ ಮ್ಯಾರೇಜ್ ಅಂದಮೇಲೆ ಭಯ ಆಗೇ ಆಗುತ್ತೆ, ಅದು ಭಯ ಪಡಬಾರ್ದು ನೀವು ಅಂತ ಹೇಳಿದ್ದಾರೆ. ಇಷ್ಟೊಂದು ಶಕ್ತಿ, ಇಷ್ಟೊಂದು ಯುಕ್ತಿ ನಿಮ್ಮ ಹತ್ರ ಹೊಂದಿದ್ರೆ ಸಾಕು. ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಶಕ್ತಿಯಿಂದ ಜೊತೆಗೆ ಯುಕ್ತಿಯಿಂದ ಅದನ್ನು ಸಾಲ್ವ್ ಮಾಡ್ತೀನಿ ಅನ್ನುವಷ್ಟು ನಂಬಿಕೆ ನಿಮ್ಮ ಹತ್ರ ಇದ್ದರೆ ಅಷ್ಟೇ ಸಾಕು. ಬೇಗ ಬೇಗ ನನ್ನ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿನ ಕಳಿಸಿ. ಇವರ ಜಿಮೇಲ್ ಐಡಿ ಬಂದುಬಿಟ್ಟು sri9591@gmail.com ಇವರ ಒಂದು ಜಿಮೇಲ್ ಐಡಿ ಆಗಿರುತ್ತೆ. ಬೇಗ ಬೇಗ ಮೇಲ್ ಮಾಡಿ. ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ವಿಳಾಸನ ತಿಳಿಸಿ, ಅವರೇ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಇನ್ನು ಈ ಕಡೆ ಬರೋದಾದರೆ ಪ್ರಸ್ತುತ ಈಗ ಒಂದು ಕಾರು ಏನು ನೋಡ್ಕೊಳ್ತಿದ್ದೀರಾ, 2021ನಲ್ಲಿ ಈ ಒಂದು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ ಸ್ನೇಹಿತರೆ. ಪ್ರಸ್ತುತ ಅನು ಪಾಟೀಲ್ ಅವರು ಸುಮಾರು 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ತೆಗೆದುಕೊಂಡು ಮಣ್ಣಿನಲ್ಲಿ ವೇಸ್ಟಾಗಿ ಬಿಟ್ಟುಬಿಟ್ಟಿದ್ದಾರೆ. ಯಾಕಂತಂದರೆ ಇವಾಗ ಅವರ ಒಂದು ಹಸ್ಬೆಂಡ್ ಇದ್ದಾಗ ಪ್ರಸ್ತುತ ಅದು ಕಾರ್ ತೆಗೆದುಕೊಂಡು ಹೋಗ್ತಿದ್ರು, ಲಾಂಗ್ ಡ್ರೈವ್ ಕೂಡ ಹೋಗ್ತಿದ್ರು. ಇವಾಗ ಯಾರೂ ಇಲ್ವಲ್ಲ, ಸಿಚುವೇಶನ್ ಬೇರೆ ಕ್ರಿಟಿಕಲ್ ಆಗಿದೆ. ಹಾಗಾಗಿನೇ ಖುದ್ದಾಗಿ ಇವ್ರನ್ನ ಯಾರು ಎರಡನೇ ಮದುವೆ ಆಗ್ತಾರೆ, ಜೊತೆಗೆ ಇವ್ರನ್ನ ಯಾವ ರೀತಿಯಲ್ಲಿ ನೀವು ಕೇರ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಅಪ್ ಆಗಿ ಅವರು ಈ ಒಂದು ಕಾರನ್ನ ನಿಮಗೆ ಗಿಫ್ಟಾಗಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಒಂದು ಆಫರ್ ನೋಡಿ ಸ್ನೇಹಿತರೆ. ಅವ್ರ ಜೊತೆ ಯಾವ ರೀತಿಯ ಕಾಳಜಿಯಿಂದ ಪ್ರೀತಿಯಿಂದ ಇರ್ತೀರೋ ಅದರ ಮೇಲೆ ಡಿಪೆಂಡ್ ಅಪ್ ಆಗಿಬಿಟ್ಟು ಅವರು ನಿಮಗೆ ಕಾರ್ ಗಿಫ್ಟ್ ಅಂತ ಕೊಡ್ತಿದ್ದಾರೆ. ಹ್ಯಾವಿಂಗ್ ದ ರೂಟ್ಲಿ ಫೇಸ್ಫುಲಿ ಆ್ಯಂಡ್ ದ ಎಂಟೀರಿಯಲ್ ಸ್ಟ್ರಿಕ್ಟ್ಲಿ ಅಂತ ಹೇಳಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಫ್ಯೂಚರ್ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಕಲರಿಂಗ್ ಕೂಡ ನೋಡ್ಕೊಳ್ಳಿ. ನಿಮಗೆ ಕಾರ್ ಏನಾದರೂ ಓಡ್ಸೋಕ್ಕೆ ಬಂದರೆ ಇನ್ನೂ ಕೂಡ ಉತ್ತಮ ಆಗಿರುತ್ತೆ. ಆ್ಯಂಡ್ ಓಡ್ಸೋಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ, ಒಬ್ಬ ಡ್ರೈವರ್ನ ಇಟ್ಕೊಂಡ್ರೆ ಟೆನ್ಷನ್ನೇ ಮುಗೀತು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆ್ಯಂಡ್ ಈ ಕಡೆ ಒಳಗಿನ ಒಂದು ಸ್ವಲ್ಪ ಇಂಟೀರಿಯರ್ಸ್ ನೋಡೋದಾದರೆ ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್, ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಸ್ಟೇರಿಂಗು. ಪ್ರಸ್ತುತ ಫ್ರೆಶ್ ಆಗಿದೆ ಸ್ನೇಹಿತರೆ. ಹೊಸದಾಗಿರ್ತಕ್ಕಂಥ ಕಾರ್ ಅಂದಮೇಲೆ ಯೂಸೇ ಮಾಡಿಲ್ಲ, ಇದು ಎಷ್ಟು ಬಿಟ್ಟಿದ್ದಾರೆ ಅಷ್ಟೇ ಬಿಟ್ಟಿದ್ದಾರೆ. ಹಾಗಾಗಿನೇ ತುಂಬ ಸ್ಟ್ರಾಂಗಾಗಿ, ತುಂಬ ಫ್ರೆಶ್ ಆಗಿ ಈ ಒಂದು ಕಾರ್ ನೋಡ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ಬಂದುಬಿಟ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಸ್ಪೇಸ್ ಇದೆ. ಇಲ್ಲಿ AC, ಏರ್ ಕಂಡೀಷನ್ ಮತ್ತು ಅವರು ಕೂತ್ಕೊಳ್ಳುವಂಥ ಒಂದು ಸ್ಪೇಸ್ ಕೂಡ ನೋಡ್ಕೊಳ್ಬೋದು. ಅಷ್ಟೇ ಕಂಫರ್ಟೇಬಲ್, ಸ್ಮೂತಾಗಿರ್ತಕ್ಕಂಥ ಜರ್ನಿ. ಆ್ಯಂಡ್ ಇದರ ಒಂದು ಮೈಲೇಜ್ ಬಂದುಬಿಟ್ಟು ಪ್ರಸ್ತುತ 29 ಕಿಲೋಮೀಟರ್ 1 ಲೀಟರ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯ ಒಂದು ಮೈಲೇಜಿಂಗ್ ಕೂಡ ಇದೆ. ನಿಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ಸ್ನೇಹಿತರೆ. ಪ್ರಸ್ತುತ ಒಂದು ಕಾರು ಅನು ಪಾಟೀಲ್ ಅವರು, ಅವರ ಒಂದು ಬಂಗಲೆ ಜೊತೆಗೆ ಅಲ್ಪ ಸ್ವಲ್ಪ ಆಸ್ತಿ ಎಲ್ಲನೂ ಕೂಡ ನಿಮ್ಮ ಪಾಲಾಗಬೇಕು ಅಂದರೆ ಅವ್ರಿಗೆ ನೀವು ಇಷ್ಟ ಆಗೋ ರೀತಿಯಲ್ಲಿ ವರ್ತಿಸಬೇಕು ಅವ್ರ ಜೊತೆ. ಫಸ್ಟಿಗೆ ಅವ್ರನ್ನ ಭೇಟಿ ಆಗಿಬಿಟ್ಟು ಏನೇನು ಕತೆ ಅಂತ ಮಾತಾಡಿ ಆನಂತರ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಅಂತ ಹೇಳ್ತೇನೆ. ಅವರೇ ಹೇಳಿದಾಗೆ ಅವರ ಜಿಮೇಲ್ ಐಡಿಗೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.